ಹಾಯ್ ವೆಲ್ಕಮ್ ಟು ಸಂಜರ್ ಕ್ರಿಯೇಷನ್. ನೀವು ಇವಾಗ ನೋಡ್ತಾ ಇರ್ಬೋದು ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕೂಡ ಅವೈಲಬಲ್ ಇದೆ. ಬೀಡ್ಸ್ ವರ್ಕ್ ಆಗಿರ್ಬೋದು, ನಾಟ್ ವರ್ಕ್ ಆಗಿರ್ಬೋದು, ಜರ್ದೋಸಿಯ ವರ್ಕ್ ಆಗಿರ್ಬೋದು, ಹ್ಯಾಂಡ್ ವರ್ಕಲ್ಲಿ ಮತ್ತು ಮಿಷಿನ್ ವರ್ಕಲ್ಲಿ ಕೂಡ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡ್ತೀವಿ. ನೀವು ನೋಡ್ತಾ ಇರ್ಬೋದು ಇವಾಗ ಸ್ಲೀವ್ಸಲ್ಲಿ ಮತ್ತು ಫ್ರಂಟ್ ಪಾರ್ಟಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ. ಮಿರರ್ ಕಟ್ ವರ್ಕಲ್ಲಿ ನಿಮಗೆ ಬ್ಲೌಸ್ ಬಂದಿದೆ. ತುಂಬಾ ಚೆನ್ನಾಗಿ ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ. ಬೇರೆ ಕಡೆಯಿಂದ ನೀವು ಸ್ಯಾರೀಸ್ನ ತೊಗೊಂಡು ಎಲ್ಲ ಸ್ಟಿಚ್ ಮಾಡಿಸ್ಕೊಬೋದು. ಬ್ಲೌಸ್ ಸ್ಟಿಚ್ ಇರುತ್ತೆ, ಹ್ಯಾಂಡ್ ವರ್ಕ್ ಇರುತ್ತೆ, ಮಿಷಿನ್ ವರ್ಕ್ ಇರುತ್ತೆ. ಯಾವುದೇ ಥರ ಪ್ಯಾಟ್ರನ್ ಆಗಲಿ, ಡಿಸೈನ್ಸ್ ಆಗಲಿ, ಯಾವುದೇ ಥರ ವರ್ಕ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಇಲ್ಲೇ ಮಾಡಿಸ್ಕೊಬೋದು. ಇಲ್ಲೇ ಸ್ಯಾರೀಸ್ ಪರ್ಚೇಸ್ ಮಾಡಿನೂ ಕೂಡ ಇಲ್ಲೇ ವರ್ಕ್ ಮಾಡಿಸ್ಕೊಂಡು ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಡಿಸೈನಲ್ಲಿ ಯಾವ ಥರ ಪ್ಯಾಟ್ರನ್ ಇದೆ, ಯಾವ ಥರ ವರ್ಕ್ ಬಂದಿದೆ ಅಂತ ಹೇಳಿ ನೋಡ್ತಾ ಇದ್ದೀರಾ. ಬುಟಾಸ್ ವರ್ಕಲ್ಲೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನೋಡ್ತಾ ಇದ್ದಿರ್ಬೋದು ಇವಾಗ ಎಷ್ಟು ಚೆಂದ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ. ಫುಲ್ ಬೀಡ್ಸ್ ಪರ್ಲಲ್ಲಿ ನಿಮಗೆ ವರ್ಕ್ ಸಿಗುತ್ತೆ. ಇನ್ನು ಬೇರೆ ಬೇರೆ ಪ್ಯಾಟ್ರನ್ನು, ಬೇರೆ ಬೇರೆ ವರ್ಕ್ಗಳು ಸಿಗುತ್ತೆ, ಬೇರೆ ಬೇರೆ ಡಿಸೈನ್ಸ್ಗಳು ಸಿಗುತ್ತೆ. ಬ್ಲೌಸ್ ಫಿನಿಶಿಂಗ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಫಿನಿಶಿಂಗ್ ಮಾಡಿದ್ದಾರೆ ಅಂತ ಹೇಳಿ.